ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ವೈಎಂ ಆಯಿತು ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಪಗು ಹಳಕಟ್ಟಿ ವಚನ ಸಂಗ್ರಹಕಾರ ಅಥವಾ ಪಿತಾಮಹ, ವಚನ ಪಿತಾಮಹ ಅಂದರೂ ಅಡ್ಡಿಲ್ಲ. ಯಾಕಪ್ಪ ಅಂದ್ರೆ ವಚನಗಳ ಸೆಗೆದು ಹೋಗಿದ್ರೆ ನಾವು ಹರಿಹರನ ಬಸವ ಚರಿತ್ರೆಯನ್ನು ನೋಡಿಕೊಂಡು, ಅಲ್ಲಂ ಪ್ರವೀಣ್ ಚರಿತ್ರೆ ನೋಡಿಕೊಂಡು, ಚಾಮರಸನ ಪ್ರಭುಲಿಂಗ ಲೀಲೆ ನೋಡಿಕೊಂಡು ನಾವು ಇವತ್ತು ಅವ್ರನ್ನೊಬ್ಬ ದೇವಾನುದೇವತೆಗಳು, ಅವರು ಅಸಾಧ್ಯರು ಅಂಥೇಳಿ ನಾವು ಕೊಡ್ತಾ ಇದ್ವಿ. ನಾವು ಪಗು ಹಳಕಟ್ಟಿ ಅವರ ಈ ಸಂಗ್ರಹ ಕಾರ್ಯದಿಂದಾಗಿ ಪ್ರೌಢದೇವರಾಯ ವಿಜಯನಗರ ಅರಸಲು ಒಬ್ಬರಂಥವರು ಅವರು ಸಂಗ್ರಹ ಮಾಡಿದ್ದು, ಅದನ್ನೇ ಇವರು ಹುಡುಕಿ ತೆಗೆದಿದ್ದು, ಸಂಶೋಧನೆ ಮಾಡಿದ್ದು, ಒಟ್ಟಾರೆ ಕೂಡಿಸಿದ್ದು ದೊಡ್ಡ ಸಾಹಸ. ಆ ವಚನಗಳು ಸಿಗದು ಹೋಗಿದ್ರೆ ಆರ್ಷ ಹಿರೇಮಠರು ವೈಜ್ಞಾನಿಕವಾಗಿ ಅವುಗಳ ವಿಶ್ಲೇಷಣೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನಾವೆಲ್ಲರೂ ಕಾಯಕವೇ ಕೈಲಾಸ, ಕಾಯಕವೇ ಕೆಲಸ, ಅಡ್ಡಿಲ್ಲ, ಒಳ್ಳೆಯ ಸಿದ್ಧಾಂತದ್ದು. ಆದರೆ ಕಾಯವೇ ಕೈಲಾಸ ಅಂತೇಳಿ ಸಂಪಾದನೆ ಮಾಡಿದಂಥ ಆರ್ಷ ಹಿರೇಮಠರು ಹೊಸ ಒಂದು ವ್ಯಕ್ತಿತ್ವವನ್ನು ವಚನಗಳಿಗೆ ಕೊಟ್ಟಂಥ ಧೀಮಂತರಲ್ಲಿ ಒಬ್ಬರು. ಪಗು ಹಳಕಟ್ಟಿ ಅವರು ಸಂಗ್ರಹಿಸಿಟ್ಟರೆ ಅದನ್ನು ಸೋಸಿ ತೆಗೆದು ಮಾಡಿ ಅಭ್ಯಾಸ ಮಾಡಿ ಇಟ್ಟಂಥವ್ರು ಆರ್ಷ ಹಿರೇಮಠರು. ಅವರ ನಂತರ ಅವರ ಶಿಷ್ಯ ಡಾಕ್ಟರ್ M ಕಲಬುರ್ಗಿ ಅವರು. ಇವರೆಲ್ಲರ ಪ್ರಯತ್ನದಿಂದಾಗಿ ಇವತ್ತು ಜಾಗತಿಕ ಲಿಂಗಾಯತ ಸಮಿತಿ ಅಂತ ತಿಳ್ಕೊಂಡು ಏನೋ ಒಂದು ಸಂಘಟನೆ ಮಾಡಿಕೊಂಡು ಬಸವಣ್ಣ ಅನ್ನೋದು ವ್ಯಕ್ತಿ, ಒಬ್ಬ ವಚನಕಾರರು, ಇವತ್ತಿನ ಈ ಉಪನಿಷತ್ತು ಮುಂತಾದ ಹಿಂದೂವಾದ ನಾವು ಮಾಡ್ತಾ ಇದ್ದೀವಿ ಅಂತೆಲ್ಲ ಎಲ್ಲರೂ ತುರುಕ್ತಾ ಇದ್ದೀವಿ. ಎಲ್ಲ ಹಿಂದೂಗಳು ನಾವು ಒಂದು ಅಂತೇಳಿ ಕೆಲವೊಬ್ಬರು ತಮ್ಮ ಲಾಭಕ್ಕಾಗಿ ಮಾಡುವಂಥ ಕೆಲಸಕ್ಕೆ ನಾವು ಬಲಿ ಆಗ್ತಾ ಇದ್ವಿ. ಯಾವಾಗ ಈ ಒಂದು ಸತ್ಯ ಶೋಧನೆ ಕೆಲಸ ಪಗು ಹಳಕಟ್ಟಿ ಅವರಿಂದ ಆಯಿತು, ನಂತರ ಆರ್ ಹಿರೇಮಠರಿಂದ ಆಯಿತು, ನಂತರ M ಕಲಬುರ್ಗಿ ಅವರಿಂದ ಆಯಿತು, ಇವತ್ತು ನಾವು ವಚನ ಸಂಗ್ರಹಗಳನ್ನು ವಚನ ಸಂಗ್ರಹ ದಿನ ಅಂತೇಳಿ ಅಥವಾ ಮತ್ತಿನ ದಿನಾಚರಣೆಯನ್ನು ನಾವು ಇಡೀ ಕಲ್ಯಾಣ ಕರ್ನಾಟಕ ತುಂಬ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಆಗಿರ್ಬೋದು, ಎಲ್ಲ